ಕತೆ ಹೇಳಿದ್ದು ಶಿವಣ್ಣನಿಗೆ, ಹೀರೋ ಆಗಿದ್ದು ಪುನೀತ್. ಅಪ್ಪು ಹಿಂದಿನ ಇಂಟ್ರೆಸ್ಟಿಂಗ್ ಕತೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಮ್ಮೊಂದಿಗೆ ಇದ್ದಿದ್ದರೆ ಈ ಬಾರಿ 50ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದರು. ಇಂತಹ ವಿಶೇಷ ಸಂದರ್ಭವನ್ನು ಅಭಿಮಾನಿಗಳು ಅದೆಷ್ಟು ಸಂಭ್ರಮದಿಂದ ಆಚರಿಸುತ್ತಿದ್ದರೋ ಊಹಿಸಿಕೊಳ್ಳುವುದಕ್ಕೂ ಅಸಾಧ್ಯ. ಬಾಲ ನಟರಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ ಪುನೀತ್ ರಾಜ್ಕುಮಾರ್ ಪವರ್ ಸ್ಟಾರ್ ಆಗಿ ಇಂದು ಕರ್ನಾಟಕ ರತ್ನ ಆಗಿದ್ದಾರೆ. ಬಾಲ್ಯದಲ್ಲಿ ನಟನೆಗಾಗಿ ಬಣ್ಣ ಹಚ್ಚಿದರೂ ಅಪ್ಪುಗೆ ಹೀರೋ ಆಗಬೇಕು ಅನ್ನೋ ಆಸೆ ಇರಲಿಲ್ಲ. ಬಿಸ್ನೆಸ್ ಮ್ಯಾನ್ ಆಗಬೇಕು ಅನ್ನೋ ಅವರ ಕನಸು ಈಡೇರಲಿಲ್ಲ. ಈ ವೇಳೆ ಅಣ್ಣವರು ವರದಣ್ಣ ಹಾಗೂ ಪಾರ್ವತಮ್ಮ ರಾಜ್ಕುಮಾರ್ ಇವರೆಲ್ಲರಿಗೂ ಪುನೀತ್ ರಾಜ್ಕುಮಾರ್ ಅವರನ್ನು ಹೀರೋ ಆಗಿ ಪರಿಚಯಿಸಬೇಕು ಅನ್ನೋ ಆಸೆ ಇತ್ತು. ಕತೆಯ ಹುಡುಕಾಟದಲ್ಲಿ ಇದ್ದರು. ಅದೇ ಸಮಯದಲ್ಲಿ ಟಾಲಿವುಡ್ನ ಮಾಸ್ ಡೈರೆಕ್ಟರ್ ಪುರಿ ಜಗನ್ನಾಥ್ ಕನ್ನಡದಲ್ಲಿ ಸಿನಿಮಾ ಮಾಡುವುದಕ್ಕೆ ಹೊರಟಿದ್ದರು. ಶಿವಣ್ಣನಿಗೆ ಅಂತ ಒಂದು ಕತೆಯನ್ನು ರೆಡಿ ಮಾಡಿಕೊಂಡಿದ್ದರು. ಆ ಕತೆಯನ್ನು ಶಿವಣ್ಣಿಗೆ ಹೇಳಿದ್ದರು. ಇನ್ನೊಂದು ಕಡೆ ಪುನೀತ್ ರಾಜ್ಕುಮಾರ್ ಅನ್ನು ಹೀರೋ ಆಗಿ ಹೇಗೆ ಪರಿಚಯಿಸಬೇಕು ಅಂತ ದೊಡ್ಡಮನೆ ಕುಟುಂಬ ತಲೆಕೆಡಿಸಿಕೊಂಡಿತ್ತು. ಆಗ ರಾಜ್ಕುಮಾರ್, ಪಾರ್ವತಮ್ಮ ರಾಜ್ಕುಮಾರ್ ಹಾಗೂ ವರದಣ್ಣ ನೆರವಿಗೆ ಬಂದಿದ್ದೇ ಶಿವಣ್ಣ. ಪುರಿ ಜಗನ್ನಾಥ್ ಅವರನ್ನು ಶಿವಣ್ಣ ದೊಡ್ಡಮನೆ ಪರಿಚಯಿಸಿದರು. ಆ ಕಾಲಕ್ಕೆ ಮಾಸ್ ಸಿನಿಮಾಗಳನ್ನು ನಿರ್ದೇಶಿಸಿ ಸೈ ಎನಿಸಿಕೊಂಡಿದ್ದ ಪುರಿ ಜಗನ್ನಾಥ್ ಸಿನಿಮಾ ಸಿಕ್ಕಾಪಟ್ಟೆ ಬೇಡಿಕೆ. ಈ ವೇಳೆ ಪುರಿ ಜಗನ್ನಾಥ್ ಶಿವಣ್ಣನಿಗೆ ಸಿನಿಮಾ ಮಾಡುತ್ತೇನೆ ಅಂತ ಬಂದಿದ್ದಕ್ಕೂ ಅದೇ ಸಮಯದಲ್ಲಿ ಪುನೀತ್ ರಾಜ್ಕುಮಾರ್ ನಾಯಕರಾಗಿ ಎಂಟ್ರಿ ಕೊಡೋದಕ್ಕೂ ಪ್ಲಾನ್ ನಡೀತಿದ್ದೋ ಸರಿ ಹೋಗಿತ್ತು. ಆ ಕ್ಷಣವನ್ನು ಸ್ವಂತ ಪುರಿ ಜಗನ್ನಾಥ್ ಅಪ್ಪುರಿ ರಿಲೀಸ್ ಸಮಯದಲ್ಲಿ ನೆನಪಿಸಿಕೊಂಡಿದ್ದಾರೆ. ನಾನು ಶಿವಣ್ಣಗೆ ಥ್ಯಾಂಕ್ಸ್ ಹೇಳುತ್ತೇನೆ. ಶಿವಣ್ಣ ಅವರಿಂದಲೇ ಅಪ್ಪು ಸಿನಿಮಾ ಆಯಿತು. ಶಿವಣ್ಣ ಅವರೇ ನನ್ನನ್ನು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ರಾಜ್ಕುಮಾರ್ ಅವರನ್ನು ಭೇಟಿ ಮಾಡಿಸಿದ್ದರು. ಹೀಗಾಗಿ ನಾನು ವಿಶೇಷ ವ್ಯಕ್ತಿ ಪುನೀತ್ ರಾಜ್ಕುಮಾರ್ ಅವರನ್ನು ಭೇಟಿ ಮಾಡಿದ್ದೆ ಎಂದು ಪುರಿ ಜಗನ್ನಾಥ್ PRಗೆ ಯೂಟ್ಯೂಬ್ ಚಾನೆಲ್ ನೀಡಿದ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ಹೌದು, ಅಪ್ಪು ಸಿನಿಮಾದ ಕಥೆಯನ್ನು ಪುರಿ ಜಗನ್ನಾಥ್ ಮೊದಲು ಹೇಳಿದ್ದೆ ಶಿವಣ್ಣನಿಗೆ. ಆದರೆ ಶಿವಣ್ಣನಿಗೆ ಈ ಕಥೆ ಯಾಕೋ ತನಗೆ ಸೂಟ್ ಆಗುವುದಿಲ್ಲ ಎಂದು ಅನಿಸಿತ್ತು. ಈ ಕಾರಣಕ್ಕೆ ಪುರಿ ಜಗನ್ನಾಥ್ ಜೊತೆ ಶಿವಣ್ಣ ಚರ್ಚೆ ಮಾಡುತ್ತಾರೆ. ನನ್ನ ತಮ್ಮ ಪುನೀತ್ ರಾಜ್ಕುಮಾರ್ ಅವರನ್ನು ಚಿತ್ರರಂಗಕ್ಕೆ ಪರಿಚಯ ಮಾಡಿಸಬೇಕು ಎಂದಿದ್ದೇವೆ. ನೀವು ಹೇಳಿದ ಕತೆ ನನ್ನ ತಮ್ಮನಿಗೆ ಚೆನ್ನಾಗಿ ಸೂಟ್ ಆಗುತ್ತೆ ಎಂದು ಹೇಳಿ ರಾಜ್ಕುಮಾರ್ ವರದಣ್ಣ ಹಾಗೂ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಪರಿಚಯಿಸಿದ್ದರು. ಶಿವಣ್ಣನ ಯುವರಾಜ್ ಸಿನಿಮಾ ಹಿಟ್ ಆಗಿತ್ತು. ಇದೇ ಜೋಶ್ನಲ್ಲಿ ಶಿವಣ್ಣನಿಗೆ ಇನ್ನೊಂದು ಸಿನಿಮಾ ಮಾಡುವುದಕ್ಕೆ ಮುಂದಾಗಿದ್ದರು. ಆಗ 3 ಕಥೆಯನ್ನು ಹೇಳಿದ್ದರಂತೆ. ಅದರಲ್ಲಿ ಒಂದು ಅಪ್ಪು ಕಾಲೇಜ್ ಸ್ಟೋರಿ ತನಗೆ ಸೂಟ್ ಆಗುವುದಿಲ್ಲ, ಪುನೀತ್ ರಾಜ್ಕುಮಾರ್ಗೆ ಸೂಟ್ ಆಗುತ್ತೆ ಎಂದು ಹೇಳಿದ್ದೆ ಶಿವರಾಜ್ ಕುಮಾರ್. ಹೀಗೆ ಅಪ್ಪು ಕತೆ ಎಲ್ಲರಿಗೂ ಇಷ್ಟ ಆಗಿ ಸಿನಿಮಾ ಸೆಟ್ಟೇರಿತು. ಅದು ಹಿಟ್ ಕೂಡ ಆಯಿತು. ಈಗ ಅಪ್ಪು ಸಿನಿಮಾ ಪುನೀತ್ 50ನೇ ಹುಟ್ಟುಹಬ್ಬಕ್ಕೆ ರಿಲೀಸ್ ಆಗುತ್ತಿದೆ. ಈ ವೇಳೆ ಪುರಿ ಜಗನ್ನಾಥ್ ಅಪ್ಪು ಗುಣಗಾನ ಮಾಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ಒಬ್ಬ ಬಹುಮುಖ ಪ್ರತಿಭೆ. ಅವರು ಕನ್ನಡ ಚಿತ್ರರಂಗದ ಅನ್ನರ್ಗ ರತ್ನ. ಅವರು ತಮ್ಮನ್ನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದವರು. ಅವರ ಎಲ್ಲ ಅಭಿಮಾನಿಗಳಿಗೂ ಬಿಗ್ ನ್ಯೂಸ್ ಸಿಕ್ಕಿದೆ. ಅಪ್ಪು ಸಿನಿಮಾ ಕರ್ನಾಟಕದಾದ್ಯಂತ ಮಾರ್ಚ್ 14ರಂದು ರಿಲೀಸ್ ಆಗುತ್ತಿದೆ. ಮತ್ತೆ ಅಪ್ಪು ಸಿನಿಮಾ ನೋಡೋಣ, ಸಂಭ್ರಮಿಸೋಣ ಎಂದು ಫ್ಯಾನ್ಸ್ಗೆ ಕರೆ ನೀಡಿದ್ದಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂತ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.